ದಾಂಡೇಲಿ ನಗರಸಭೆಯ ಸಭಾಭವನದಲ್ಲಿ ಬುಧವಾರ ಮಾಸಿಕ ಸಾಮಾನ್ಯ ಸಭೆ ನಡೆಯಿತು. ನಗರಸಭಾಧ್ಯಕ್ಷ ಸರಸ್ವತಿ ರಜಪೂತ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಆದಮ್ ದೇಸೂರ್ ಹಾಗೂ ಪೌರಾಯುಕ್ತರಾದ ಗಣಪತಿ ಶಾಸ್ತ್ರಿ ಉಪಸ್ಥಿತರಿದ್ದರು. ಸಭೆಯ ಆರಂಭದಲ್ಲಿಯೇ ನೀರಿನ ಕರ ವಸೂಲಾತಿಯ ಚರ್ಚೆ ಗಮನ ಸೆಳೆಯಿತು. ದಾಂಡೇಲಿ ನಗರದಲ್ಲಿ 12,000ಕ್ಕೂ ಹೆಚ್ಚು ಮನೆಗಳಿದ್ದು, ನೀರಿನ ಕರ ಪಾವತಿಸುವ ಮನೆಗಳ ಸಂಖ್ಯೆ ಕೇವಲ 6,746 ಮಾತ್ರ. ಅನಧಿಕೃತ ನೀರಿನ ಸಂಪರ್ಕದಿಂದಾಗಿ ಲಕ್ಷಾಂತರ ರೂಪಾಯಿ ಆದಾಯ ನಗರಸಭೆಗೆ ನಷ್ಟವಾಗುತ್ತಿದೆ. ಅನಧಿಕೃತ ನೀರಿನ ಸಂಪರ್ಕವುಳ್ಳ ಮನೆಗಳನ್ನು ಪತ್ತೆ ಹಚ್ಚಿ ದಂಡ ತುಂಬಿಕೊಂಡು ಸಕ್ರಮ ಮಾಡಿಕೊಳ್ಳಲು ಅವಕಾಶ ನೀಡುವುದು. ಈ ಎಲ್ಲ ಕ್ರಮಗಳನ್ನು ಜರುಗಿಸಲು ಖಾಸಗಿ ಏಜೆನ್ಸಿಗಳಿಗೆ ಅನಧಿಕೃತ ನೀರಿನ ಸಂಪರ್ಕ ಮತ್ತು ಕರ ವಸೂಲಾತಿಯ ಜವಾಬ್ದಾರಿಯನ್ನು ನೀಡುವ ಕುರಿತು ಸಾಕಷ್ಟು ಚರ್ಚೆ ನಡೆಯಿತು. ವಾಹನಗಳಿಗೆ ಡೀಸೆಲ್ ತುಂಬಿರುವ ದಾಖಲೆಗಳನ್ನು ಸರಿಯಾಗಿ ನಿರ್ವಹಿಸುವುದು, ಗುತ್ತಿಗೆ ಬಿಡ್ ಮಾಡುವಾಗ 30% ಕಡಿಮೆ ಮೊತ್ತದಲ್ಲಿ ಬಿಡ್ ಮಾಡುವವರಿಗೆ ಗುತ್ತಿಗೆ ನೀಡಿದರೆ ಕಾಮಗಾರಿಯ ಗುಣಮಟ್ಟ ಸರಿಯಾಗಿರಲು ಸಾಧ್ಯವೇ ಅನ್ನುವುದರ ಕುರಿತು ಚರ್ಚೆ ನಡೆಯಿತು. ಕಾಳಿ ಉತ್ಸವ ಸಮಿತಿಯ ಉತ್ಸವಕ್ಕಾಗಿ 1 ಲಕ್ಷ ದೇಣಿಗೆಯ ಪ್ರಸ್ತಾಪವನ್ನು ಸಾರಾಸಗಟವಾಗಿ ತಿರಸ್ಕರಿಸಲಾಯಿತು. ಗುತ್ತಿಗೆ ನೀಡುವಾಗ ಕಾಮಗಾರಿಗೆ ವೆಚ್ಚ ಮಾಡಬಹುದಾದ ಮೊತ್ತವನ್ನು ಅಭಿಯಂತರ ಹಿರೇಮಠ ಅವರು ಸರಿಯಾಗಿ ಅಂದಾಜು ಮಾಡದೇ ಇರುವ ಕಾರಣ ಒಂದೇ ಕಾಮಗಾರಿಗೆ 2 ಬಾರಿ ಹಣ ಮಂಜೂರು ಮಾಡಬೇಕಾಗುತ್ತಿದೆ. ರಸ್ತೆ ವಿಭಜಕಗಳ ನಡುವೆ ಸಸಿಗಳನ್ನು ನೆಡುವ ಕಾಮಗಾರಿಯನ್ನು ಮಧ್ಯದಲ್ಲಿಯೇ ಮಾಡಲಾಗುತ್ತಿದೆ. ರಸ್ತೆ ವಿಭಜಕವಿರುವ ಎಲ್ಲ ಸ್ಥಳಗಳಲ್ಲಿ ಸಸಿಗಳನ್ನು ನೆಡುವ ಕಾರ್ಯವಾಗಬೇಕು. ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಪ್ರತಿ ವರ್ಷ ಹಣ ಖರ್ಚು ಮಾಡಲಾಗುತ್ತಿದೆ, ಆದರೆ ಯಾವುದೇ ಫಲಿತಾಂಶ ಬರುತ್ತಿಲ್ಲ. ಅದನ್ನು ನಿಯಂತ್ರಿಸಬೇಕು. ಹಸಿಕಸ ಒಣಕಸ ವಿಂಗಡಣೆಯಲ್ಲಿ ಸಾರ್ವಜನಿಕರು ಜಾಗೃತರಾಗಿ ಬೇರೆ ಬೇರೆ ಮಾಡಿಕೊಟ್ಟರು. ನಗರಸಭೆ ಸಿಬ್ಬಂದಿಗಳು ಅವರ ಮುಂದೆ ವಾಹನದಲ್ಲಿ ಕಸಗಳನ್ನು ಮಿಕ್ಸ್ ಮಾಡಿ ತುಂಬುತ್ತಿರುವ ವಿಷಯ ಗಮನ ಸೆಳೆಯಿತು. ಹೀಗೆ ಇನ್ನು ಅನೇಕ ವಿಷಯಗಳ ಕುರಿತು ಚರ್ಚೆ ನಡೆಯಿತು. ಸಭೆಯಲ್ಲಿ ನಗರಸಭಾ ಸದಸ್ಯರು, ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು.